ವನ್ಯಜೀವಿ ಮಾನವ ಸಂಘರ್ಷ ತಪ್ಪಿಸಲು ವನ್ಯಜೀವಿಗಳ ಸಂತಾನ ನಿಯಂತ್ರಣ ಮಾಡುವ ಬಗ್ಗೆ ತಜ್ಞರು ವರದಿ ಸಲ್ಲಿಸಿದ್ದು, ಈ ಬಗ್ಗೆ ಸಾರ್ವಜನಿಕವಾಗಿ ತಜ್ಞರ ಮಟ್ಟದಲ್ಲಿ ಚರ್ಚೆ ನಡೆಯುವ ಅಗತ್ಯವಿದೆ ಎಂದು ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ದುಬಾರೆಯಲ್ಲಿ ಬುಧವಾರ ನಿರೀಕ್ಷಿತ ತೂಗು ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಬಳಿಕ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಈಶ್ವರ್ ಖಂಡ್ರೆ, ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ನಿರ್ಮಾಣಕ್ಕೆ ಅನುದಾನದ ಕೊರತೆ ಇಲ್ಲ. ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದು ಈಶ್ವರ್ ಖಂಡ್ರೆ ಹೇಳಿದರು. ಅರಣ್ಯವಾಸಿಗಳು ಮತ್ತು ಅರಣ್ಯದಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನು ಸಂರಕ್ಷಿಸುತ್ತಿದ್ದಾರೆ. ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವ ಹಾನಿಯಾಗುತ್ತಿದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಅರಣ್ಯ ಅಧಿಕಾರಿಗಳು ಪ್ರೀತಿ ವಿಶ್ವಾಸದಿಂದ ಜನರ ಹೃದಯ ಗೆಲ್ಲಬೇಕು. ಈ ಬಗ್ಗೆ ಅಧಿಕಾರಿಗಳ ಸಭೆ ಕರೆದು ಸೂಚನೆ ನೀಡಲಾಗಿದೆ. ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸಲು ತಿಳಿಸಲಾಗಿದೆ ಎಂದು ಈಶ್ವರ್ ಖಂಡ್ರೆ ಹೇಳಿದರು. ನಮ್ಮ ದುಬಾರೆ ಇವತ್ತೇನು ಆನೆ ಕ್ಯಾಂಪ್ ಇದೆ, ಇವತ್ತಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಇವತ್ತು ನೋಡಿ, ಇಲ್ಲಿ ಸುಮಾರು ಕುಮ್ಕಿ ಆನೆಗಳಿದ್ದಾವೆ, 15-20 ಕುಮ್ಕಿ ಆನೆಗಳಿದ್ದಾವೆ. ಕುಮ್ಕಿ ಆನೆಗಳು ಬೇಕು, ಪ್ರತಿಯೊಂದಕ್ಕೂ ಬೇಕು. ಹಿಂದೆ ಆನೆಗೆ ಬಹಳ ಮಹತ್ವದಾದಂಥದ್ದು. ನಾವೆಲ್ಲ ಪೂಜೆ ಮಾಡಲಿ, ಜಾತ್ರೆ ಮಾಡಲಿ, ಇವತ್ತು ಬರ್ತಾರೆ, ಯಾವುದಾದ್ರೂ ಪೂಜೆರು ಬರ್ತಾರೆ, ಫೋನ್ ಮಾಡ್ತಾರೆ, ನನ್ನ ಒಂದು ಮಠಕ್ಕೆ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ನೀವು ಆನೆ ಪರವಾನಗಿ ಕೊಡಿಸಿ ಅಂತ ಹೇಳಿ ಕೆಲವೊಂದು ಕಡೆ ಇವತ್ತಿಗೂ ಇದೆ. ಈಗ ಆನೆ ಕೊಡುವಂಥದ್ದು ನಿಷೇಧ ಮಾಡಲಾಗಿದೆ. ಹೊಸ ಆನೆ, ಹಳೆವೇನಿದೆ ಅವೇ ನಡೀತಾ ಇದ್ದಾವೆ. ಇನ್ನು ಇವತ್ತು ರೋಬೋಟ್ ಆನೆ ಬಂದಿದೆ, ರೋಬೋಟ್ ಆನೆನೇ ಎಲ್ಲರಿಗೂ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಬೆಸ್ಟ್ ಇವತ್ತು ಈಸಿ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಹೀಗಾಗಿ ಆನೆಗಳಿಗೆ ತಮ್ಮದೇ ಆದಂಥ ಐತಿಹಾಸಿಕವಾದಂಥ ಸಾಂಸ್ಕೃತಿಕವಾದಂಥ ಒಂದು ಮಹತ್ವ ಇದೆ. ನಮ್ಮ ಜನ ಇವತ್ತೆಲ್ಲರೂ ಬಹಳಷ್ಟು ಜನ ಶ್ರದ್ಧೆ ನಂಬಿಕೆ ಇಟ್ಕೊಂಡಂಥವ್ರು. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ನಾವು ನೀವೆಲ್ಲರೂ ಸೇರಿ ಇವತ್ತು ಮಾನವ ಪ್ರಾಣಿ ಸಂಘರ್ಷದ ಸಮಸ್ಯೆ ಬಗೆಹರಿಸಬೇಕಾಗ್ತದೆ. ಕೊಡಗಿನಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ದಾರೆ, ಸೆಕ್ಷನ್ 4 ಇಶ್ಯೂ ಇದೆ. ಕೆಲವೊಂದು ಕಡೆ ಮೀಸಲು ಅರಣ್ಯದಲ್ಲಿ ಸುಮಾರು ವರ್ಷದಿಂದ ಜನ ಕೂತೋರಿದ್ದಾರೆ. ಫಾರೆಸ್ಟ್ ರೈಟ್ಸ್ ಆಕ್ಟ್ ಇದೆ, ಅಲ್ಲಿರುವಂತ ಏನು ಬೇರೆ ಬೇರೆ ಜಮೀನುಗಳ ಒಂದು ತಕರಾರು ವ್ಯಾಜ್ಯಗಳು ಅಲ್ಲಿ ಇಲ್ಲಿ ಕೋರ್ಟ್ ಅಲ್ಲಿ ಎಲ್ಲ ಕಡೆ ನಡೀತಾ ಇದೆ. ನಾನು ಒಂದ್ ಮಾತು ಹೇಳಿಕೆ ಬಯಸ್ತಾ ಇದ್ದೆ, ನಮ್ಮ ಅರಣ್ಯ ಇಲಾಖೆಯವರು ಇವತ್ತು ಯಾರಿಗೂ ತೊಂದರೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ, ನೀವು ಹೆದರುವಂತ ಅವಶ್ಯಕತೆಯೂ ಇಲ್ಲ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ಸಭೆ ತೆಗೆದುಕೊಂಡು ಹಿರಿಯ ಅರಣ್ಯ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಸೇರಿ ನಾವೊಂದು ಕಿವಿ ಮಾತನ್ನು ಹೇಳಿದ್ದೇವೆ. ಎಲ್ಲರೂ ನಮ್ಮವರೇ, ನಾವೆಲ್ಲ ಒಂದೇ. ನಿಮ್ಮ ಸುಪುತ್ರರೇ, ನಿಮ್ಮ ಪರಿವಾರದವರೇ ಅನೇಕ ಜನ ಅರಣ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಅರಣ್ಯ ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಯಾರೇ ಬಂದ್ರು, ಟ್ರೀ ಕಟಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿರ್ಬೋದು, ಪ್ರೀತಿಯಿಂದ ಮಾತನಾಡಿ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಪರಿಸರ ಮತ್ತು ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಅರಣ್ಯ ಪರಿಸರ ಸಂರಕ್ಷಣೆ ಎಲ್ಲರ ಕರ್ತವ್ಯವಾಗಿದೆ ಎಂದ ಸಚಿವರು, ಸೆಕ್ಷನ್ 4 ಡೀಮ್ಡ್ ಅರಣ್ಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಇದೇ ಸಂದರ್ಭ ವೀರಶೈವ ಮಹಾಸಭಾದ ಸಮುದಾಯ ಭವನ ನಿರ್ಮಾಣಕ್ಕೆ ಡಾ ಮಂತರಗೌಡ ನೆರವು ಕೋರಿದ್ದನ್ನು ಪ್ರಸ್ತಾಪಿಸಿದ ಸಚಿವರು, ಶಾಸಕರ ನಿಧಿಯಿಂದ 50 ಲಕ್ಷ ಕೊಟ್ಟರೆ ತಾವು ಅಷ್ಟೇ ಅನುದಾನ ನೀಡುವುದಾಗಿ ಈಶ್ವರ್ ಖಂಡ್ರೆ ಭರವಸೆ ಇತ್ತರು. ಅನೇಕ ರೀತಿಯ ಕಾರಣಗಳಿದ್ದಾವೆ. ಏನೇ ಕಾರಣ ಇಲ್ಲಿ ನಾವು ರೈತರಿಗೆ ಇದು ಬೆಳೆಯೋದು ಬೆಳಿಬಾರ್ದು ಅಂತ ಹೇಳಿಕೆ ಬರೋದಿಲ್ಲ. ಹೀಗಾಗಿ ಅದೆಲ್ಲವನ್ನು ಅದಕ್ಕೆ ಶಮನ ಮಾಡುವಂಥದ್ದು, ಅದಕ್ಕೆ ಸಮಸ್ಯೆ ಪರಿಹಾರ ಹುಡುಕುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಮುಂಬರುವಂತಹ ದಿನಮಾನಗಳು ನನ್ನ ಉದ್ದೇಶ ಅರಣ್ಯ ಸಚಿವನಾಗಿ ನಾನು ಒಂದೇ ಒಂದು ಸಾವುಗಳಾಗಬಾರದು, ಒಂದೂ ಸಾವು ಆಗದ ರೀತಿಯಲ್ಲಿ ನೀವು ಯೋಜನೆಗಳನ್ನು ರೂಪಿಸಿ ಅನ್ನುವಂತ ಒಂದು ಮಾತನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅದಕ್ಕೆ ಸರ್ಕಾರದ ವತಿಯಿಂದ ಅನುದಾನದ ಕೊರತೆ ಇರುವುದಿಲ್ಲ. ಎಷ್ಟೇ ಈಗ ರೈಲ್ವೆ ಬ್ಯಾರಿಕೇಡ್ ಹೇಳಿದ್ರು, ಎಷ್ಟು ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ, ಅಗತ್ಯತೆ ಇದೆ, ಅದೆಲ್ಲವನ್ನು ಮಂಜೂರಾತಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ. ಅವರು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಹಣಕಾಸಿನ ಕೊರತೆ ಇರುವುದಿಲ್ಲ. ಮುಂಬರುವಂತಹ ದಿನಮಾನಗಳಲ್ಲಿ ನಾವೆಲ್ಲ ಸೇರಿ ಈ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಒಂದೇ ಒಂದು ಸಾವಾಗದ ರೀತಿಯಲ್ಲಿ ನೋಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈಗಾಗಲೇ ಹೇಳಿದ್ದೀನಿ ಮಂತ್ರಿಗೌಡ್ರೆ, ಇಲ್ಲಿ ನಮ್ಮ ಸಮುದಾಯ ತುಂಬ ಕಡಿಮೆ ಇದ್ದಾರೆ. ಹೆಚ್ಚಿನ ಒಂದು ಕೊಡೋದ್ರದ್ದು ಬಹಳ ಅವಶ್ಯಕತೆ ಇದೆ. ನೀವು ಹೇಳಿದ್ರಿ ನಾವೊಂದು 20-30, ನೀವು ಈಗ CMIDPಯಲ್ಲಿ 12.5 ಕೋಟಿ ಬಂದಿದೆ. 1 ಕೋಟಿ ಕೊಡ್ತೀರಾ? 50 ಲಕ್ಷ ಕೊಡಿ. ಅಲ್ಲ, ಹೇಗೆ ಕ್ಲಿಯರ್ ಹೇಳಿ, 50 ಲಕ್ಷ ಕೊಡಿ.
ಕೇಳಿ ನೀವು 50 ಲಕ್ಷ ಕೊಡಿ, ಅವರೊಂದು 50 ಲಕ್ಷ ಕಲೆಕ್ಟ್ ಮಾಡ್ತಾರೆ, ನಾನೊಂದು ಮಹಾಸಭೆ ಒಂದು 50 ಲಕ್ಷ ಕೊಡ್ತೇನೆ, ಎಲ್ಲ ಸೇರಿ ಒಂದು ಉತ್ತಮವಾದಂಥ ಒಂದು ಭವನ ನಿರ್ಮಾಣ ಮಾಡುವಂಥ ಕೆಲಸವನ್ನು ನೀವು ಮಾಡಿ ಅನ್ನುವಂಥ ಮಾತನ್ನು ಇದು ಹೇಳಿ, ಇವತ್ತು ಶಾಸಕರು ಒಳ್ಳೆ ಪ್ರಸ್ತಾವನೆ ಮಾಡಿದ್ದಾರೆ, ಒಳ್ಳೆ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸುಮಾರು ಜನ ಎಲ್ಲ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ, ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಹೆಚ್ಚಾಗಿದ್ದು, ತೋಟಗಳಲ್ಲಿ ಬೀಡು ಬಿಟ್ಟ ಆನೆಗಳನ್ನು ಸ್ಥಳಾಂತರಿಸಲು ಕ್ರಮ ವಹಿಸಬೇಕು ಹಾಗೂ ಬೆಳೆ ಹಾನಿ ಪ್ರಕರಣದಲ್ಲಿ ತಕ್ಷಣ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ಅರಣ್ಯ ಇಲಾಖೆ ಜನಸ್ನೇಹಿಯಾಗಬೇಕು. ಅರಣ್ಯದ ಹೆಸರಿನಲ್ಲಿ ಬಡವರನ್ನು ಒಕ್ಕಲೆಬ್ಬಿಸುವ ಕ್ರಮ ಕೈಬಿಡಬೇಕು. ಅರಣ್ಯಗಳಲ್ಲಿರುವ ತೇಗದ ತೋಪುಗಳನ್ನು ತೆರವುಗೊಳಿಸಿ ವನ್ಯಜೀವಿಗಳಿಗೆ ಅನುಕೂಲವಾಗುವ ಮರಗಳನ್ನು ಬೆಳೆಸಬೇಕು ಎಂದು ಡಾಕ್ಟರ್ ಮಂತರ್ಗೌಡ ಸಲಹೆ ನೀಡಿದರು. ಬೇರೆ ಬೇರೆ ವಿಚಾರದಲ್ಲಿ ನಮ್ಮಲ್ಲಿ ಫಾರೆಸ್ಟ್ ಇಲಾಖೆಯವರು ಒಂದು ಸ್ವಲ್ಪ ಸಾರ್ವಜನಿಕಕ್ಕೆ ಖುಷಿಯಾಗಿ ನೋಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆನೂ ಇದ್ದಾರೆ. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಗಿಂತ ಎದುರೋದು ನಮ್ಮ ಸಾರ್ವಜನಿಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರು ಏನಾದ್ರು ಜೀಪ್ ಮನೆ ಹತ್ರ ಬಂದ್ರೆ ನಾವ್ ಏನಪ್ಪಾ ತಪ್ಪು ಮಾಡಿದೀವಿ ಅಂತ ಆ ತರ ಭಯ ಹುಟ್ಟಿದೆ. ಅದ್ರ ಜೊತೆಲಿ ಸೆಕ್ಷನ್ 4 ಸಮಸ್ಯೆ, CND ಸಮಸ್ಯೆ, ಆಮೇಲೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹಲವಾರು ವರ್ಷದಿಂದ ಕೂತಿರೋಂಥವ್ರಿಗೆ ತೆರವು ಮಾಡೋಂಥ ಕೆಲಸ, ಅದು ಜೆನ್ಯೂನ್ ಆಗಿದ್ರೆ ನಾವು ಬೇಡ ಅನ್ನಕ್ಕಾಗಲ್ಲ ಸರ್. ಅಂದ್ರೆ ಎಸ್ಪೆಷಲಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಆಫ್ಟರ್ ಸರ್ಟನ್ ಪೀರಿಯಡ್ ಅವ್ರು ಎನ್ಕ್ರೋಚ್ ಮಾಡಿದ್ರೆ ನಾವು ಯಾರು ಕಾಪಾಡೋದಿಲ್ಲ. ಮಾತ್ರ ಹಳೇ ಎನ್ಕ್ರೋಚ್ಮೆಂಟ್ಸ್ಗಳಿಗೆ ಅದೊಂದು ಸ್ವಲ್ಪ ನಾವು ಮಾನವೀಯತೆ ಲೆಕ್ಕಕ್ಕೆ ಅವ್ರಿಗೆ ಕೃಪಾ ತೋರಿಸ್ಬೇಕು ಅಂತ ಅಧಿಕಾರಿಗಳು ಹೇಳ್ತಾ, ಅದೇ ರೀತಿಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಟ್ರೀ ಕಟಿಂಗ್ ಆರ್ಡರ್ಸ್ ಬರ್ತದೆ ಸರ್. ನಾನು ಅವತ್ತು ಮಾತಾಡಿದೆ ನಿಮ್ಮ ಎಂಟರ್ಪ್ರೈಸ್ ಮೀಟಿಂಗ್ ಅಲ್ಲಿ. ಟ್ರೀ ಕಟಿಂಗ್ ಆರ್ಡರ್ಸ್ ಇಸ್ ಗೆಟಿಂಗ್ ವೆರಿ ಡಿಲೇಡ್ ಸರ್. ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನೊಂದ್ಸಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಇದು ಬರೀತಾರೆ, ಒಂದು ಒಪಿನಿಯನ್ ಕೇಳ್ತಾರೆ. ಅದು ಒಪಿನಿಯನ್ ಬರೋಕ್ಕಿಂತ ಮುಂಚೆನೆ ನೀವು ಅವ್ರು ತಗೊಂಡಿರ್ತಾರೆ. 2ನೇ ಸಲ ಸರ್ವೆ ಕರೆದಾಗ ಇಟ್ ಅಮೌಂಟ್ಸ್ ಫಾರ್ ಡಿಲೇ ಆಫ್ ಟೈಮ್. ಅದಾದ್ಮೇಲೆ ಬೇರೆ ಬೇರೆ ರೀತಿಯಲ್ಲೂ ನಮ್ಮ ರೈತರಿಗೆ ಅಂದ್ರೆ ದಿಲ್ ಸ್ಟಾರ್ಟ್ ಥಿಂಕಿಂಗ್ ಅದರ್ವೈಸ್. ಆ ವಿಚಾರದಲ್ಲಿ ನಮ್ಮಲ್ಲಿ ಫಾರೆಸ್ಟ್ ಕಟಿಂಗ್ ಆರ್ಡರ್ನ ಆದಷ್ಟು ಬೇಗ ಒಂದು ಡೆಡ್ ಲೈನ್, ಒಂದು ಸಕಾಲ ತರ ಮಾಡ್ಬಿಟ್ರೆ ಅದು ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ 6 ಮಂತ್ಸ್ 7 ಮಂತ್ಸ್ ಫೈಲ್ಗಳೇ ಮೂವ್ ಆಗಲ್ಲ. ನಾನು ನಮ್ಮ ಸ್ನೇಹಿತರುಗಳು ಯಾರಾದ್ರೆ ಫೋನ್ ಮಾಡ್ರೆ ಬೇಗ ಮಾಡ್ತಾರೆ, ಇಲ್ಲ ಅಂತಲ್ಲ. ಪಾಪದವ್ರಿಗೆ ಆಗೋದಿಲ್ಲ. ಟಿಂಬರ್ ಮರ್ಚೆಂಟ್ಸ್ಗೆ ಬೇಗ ಆಗುತ್ತೆ. ಪಾಪದವ್ರು 1 ಮರ 2 ಮರ ಮನೇಲಿ ಇರ್ತಾರವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಮಾನ್ಯ ಸಚಿವರೇ. ಅದೇ ರೀತಿಲಿ ಫಾರೆಸ್ಟ್ ರೈಟ್ಸ್ ಆಕ್ಟ್ ಏನು ಅರಣ್ಯ ಹಕ್ಕು ಸಮಿತಿಲಿ ಈ ಭಾಗದಲ್ಲಿ ಬೊಲ್ಲೂರು ವಿಲೇಜ್ ಇರ್ಬೋದು, ನಮ್ಮ ವಿರೂಪಾಕ್ಷಪುರ ಇರ್ಬೋದು, ನಂಜರಾಯಪಟ್ಟಣ ಇರ್ಬೋದು, ಹೊಸಪಟ್ಟಣ ಇರ್ಬೋದು, ಯಡನಾಡ್ ಇರ್ಬೋದು, ಸಜ್ಜಳಿ ಇರ್ಬೋದು, ಮಾವನಹಳ್ಳ ಇರ್ಬೋದು, ಇವೆಲ್ಲ ಹಳ್ಳಿಗಳಿಗೆ ನಮ್ಮ ಅರಣ್ಯ ಹಕ್ಕು ಸಮಿತಿಗಳು ಸ್ವಲ್ಪ ಈ ಕ್ರಮ ತಗೊಳ್ಳೋದು ಡಿಲೇ ಮಾಡ್ತಾ ಇದೀವಿ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ದೇ ಆರ್ ಆಲ್ ಕಂಪ್ಲೀಟ್ಲಿ ಚೆಕ್ ಲಿಸ್ಟ್ ಅಲ್ಲಿ ಎಲ್ಲ ಟಿಕ್ ಆಗುತ್ತೆ ಸರ್. ಅವರೆಲ್ಲಾನು ಅನುಕೂಲ ಆಗತ್ತಂತ ಬಂದಿದೆ. ಬಟ್ ಅದು ಪ್ರೋಸೆಸ್ ಮಾಡಕ್ಕೆ ಕಾರಣಾಂತರದಿಂದ ತಡೆ ಆಯ್ತಾ ಇದೆ ಸರ್. ದಯವಿಟ್ಟು ಅದನ್ನ ಆದಷ್ಟು ಬೇಗ ಫಾರೆಸ್ಟ್ ರೈಟ್ಸ್ ಆಕ್ಟ್ ನೀವು ಕೊಡ್ಲೇಬೇಕು ಅಂತ ನೀವು ಮನವಿ ಮಾಡ್ತೀವಿ. ಮತ್ತೊಮ್ಮೆ ಮರ ನಮ್ಮ ಫಾರೆಸ್ಟ್ ಅಂಚಲ್ಲಿ ಕೆಲವು ಮರಗಳು ಕೊಂಬೆಗಳು ರೋಡಲ್ಲಿ ಇರ್ತವೆ ಸರ್. ಅದನ್ನೂ ಒಂದು ರೀತಿಲಿ ಮಾನ್ಸೂನ್ ಪ್ರೀ ಮಾನ್ಸೂನ್ಗೆ ಒಂದು ಶೇಡ್ ಲಾಪಿಂಗ್ ಅಂತೀವಿ ಸರ್. ಅಂದ್ರೆ ಓನ್ಲಿ ಬ್ರಾಂಚಸ್ ವಿಚ್ ಆರ್ ಓವರ್ ಲುಕಿಂಗ್ ಆನ್ ಟು ದ ರೋಡ್. ಈಗ ನಿನ್ನೆ ಮೊನ್ನೆ ಮಳೆ ಹೋಯ್ತು ಸರ್. ಈ ಭಾಗದಲ್ಲಿ ಎಲ್ಲಾ ಸಣ್ಣ ಕೋಡ್ ಪೀಸ್ಗಳು ಎಲ್ಲ ಬಿದ್ದಿದ್ದು ರೋಡ್ಗಳಲ್ಲಿ. ಅದು ಯಾರಾದ್ರೂ ಬಂದು ತಲೆ ಮೇಲೆ ಬಿದ್ದಿದ್ರೆ ಕಷ್ಟ ಆಯ್ತಿತ್ತು ಸರ್. ಇದು ಮಾನ್ಸೂನ್ಗಿಂತ ಮುಂಚೆ ಫಾರೆಸ್ಟ್ ಇಲಾಖೆಯವರು ಒಂದ್ ಸ್ವಲ್ಪ ಸಾರ್ವಜನಿಕಕ್ಕೆ ಕೈ ಜೋಡಿಸಿದ್ರೆ ಅದು ಅನುಕೂಲ ಆಗುತ್ತೆ. ಮಾನ್ಯ ಸಚಿವರಿಗೆ ಇನ್ನೊಂದು ನಾವು ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ, ನಮ್ಮಲ್ಲಿ ಈ ಭಾಗದ ಫಾರೆಸ್ಟ್ಗಳಲ್ಲಿ ಅವತ್ತಿನ ಬ್ರಿಟಿಷ್ ಕಾಲದಲ್ಲಿ ಮೋನೋಕ್ರಾಪಿಂಗು ಟೀಕ್ ಪ್ಲಾಂಟೇಶನ್ ಮಾಡಿದ್ರು ಮಾನ್ಯ ಸಚಿವರೇ. ಆ ಟೀಕ್ ಪ್ಲಾಂಟೇಶನ್ ಮಾಡೋಂಥ ಸಂದರ್ಭದಲ್ಲಿ ಅದ್ರ ಕೆಳಗಡೆಯಲ್ಲಿ ಏನೂ ಬೆಳೆಯಕ್ಕೆ ಅವಕಾಶ ಇಲ್ಲ. ಮುಂಚೆ ಆನೆಗಳು ಟ್ರೀ ಅಂದ್ರೆ ಈ ತ್ಯಾಗದ ಮರ ಬಾರ್ಕ್ನ ತಿಂತಿದ್ರು ಸರ್. ಈಗ ಅದು ಇಲ್ಲ. ಯಾಕಂದ್ರೆ ನಮ್ಮ ತೋಟಗಳಲ್ಲಿ ಹಲಸಿನ ಮರ ಇದೆ, ಬೇರೆ ಬೇರೆ ಹಣ್ಣಿನ ಮರ ಇದೆ, ಅಲ್ಲೇ ಬೈಕೊಂಡಿರ್ತವೆ. ನಮಗೇನಾಗುತ್ತೆ ಅಂತಂದ್ರೆ ಹಳೆಯ ಬ್ರಿಟಿಷ್ ಮೋನೋಕ್ರಾಪಿಂಗ್ ನ ಬದಲಾವಣೆ ಮಾಡಿ ಹೊಸ ಫಾರೆಸ್ಟೇಷನ್ ಮಾಡಿದ್ರೆ ಅನುಕೂಲ. ಇದೇ ಸಂದರ್ಭ ಸಚಿವರು ಕೂರ್ಗ್ ಫೌಂಡೇಶನ್ ಅನುದಾನದಲ್ಲಿ ಖರೀದಿಸಲಾದ ಅರಣ್ಯ ಇಲಾಖೆ ವಾಹನಗಳಿಗೆ ಚಾಲನೆ ನೀಡಿದರು. ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ, ಜೇನು ಪೆಟ್ಟಿಗೆ ಮತ್ತು ಆಯುಧ ಶಾಲೆಗಳಿಗೆ ಇಂಟರಾಕ್ಟಿವ್ ಪ್ಯಾನೆಲ್ಗಳನ್ನು ವಿತರಿಸಿದರು. ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ, ಮುಖ್ಯ ವನ್ಯಜೀವಿ ಪರಿಪಾಲಕ ಕುಮಾರ್ ಪುಷ್ಕರ್, ಮನೆಹಳ್ಳಿ ಮಠದ ಶ್ರೀ ಮಹಂತ ಶಿವಲಿಂಗ ಸ್ವಾಮೀಜಿ, ಕಲ್ಲಹಳ್ಳಿ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ, ವಿಪಿ ಶಶಿಧರ್, ಮೋಹನ್ ದಾಸ್, ಮಂಜುನಾಥ್ ಗುಂಡೂರಾವ್, ಎಸ್ಪಿ ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.